ಮಲ್ಲಣ್ಣ 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 ದೇವ್ರು ಸಿಗ್ದೆ ಮಲ್ಲಣ್ಣ. ಏನೋ ನರಸಿಂಹ, ನನ್ನ ಹೆಂಡತಿ ಸೀತಾ ಇಲ್ವಾ? ಅವಳೆ ಅವಳು ಇದ್ದಕ್ಕಿದ್ದಂಗೆ ತಲೆ ಸುತ್ತ ಬಿದ್ದೋಗ್ಬಿಟ್ಟವಳಣ್ಣ. ಆಸ್ಪತ್ರೆ ಕರ್ಕೊಂಡು ಹೋಗಿಲ್ವೇನಾ? ಅಣ್ಣ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಅಂದ್ರೆ ಜೇಬಲ್ ನಯಾ ಪೈಸೆ ಇಲ್ಲ ಅಣ್ಣ. ಅಣ್ಣ ಏನಾದ್ರೂ ಚಿಲ್ಲರೆ ಕಾಸಿದ್ರೆ ಕೊಡೋಣ. ಹೆಂಡತಿ ಹುಷಾರಿಲ್ಲ ಅಂತೀಯ? ಇರೋ ನೋಡ್ತೀನಿ. ಅಣ್ಣ ಅಣ್ಣ ಇರೋ ಅಣ್ಣ ಕೊಡೋಣ. ಅಣ್ಣ ಇನ್ನೊಂದು ಸ್ವಲ್ಪ ಕೊಡೋಣ. ಅಣ್ಣ ಬೇಗ ವಾಪಸ್ ಕೊಟ್ಬಿಡ್ತೀನಿ ಅಣ್ಣ. ಅಣ್ಣ ಉಪಕಾರ ಆಯ್ತಣ್ಣ. ಬರ್ತೀನಿ ಅದನ್ನೆಲ್ಲ ಕಿತ್ಕೊಂಡಲ್ಲಪ್ಪ. ನರಸಿಂಹ ಮನೆ ಈ ಕಡೆಗೆ ಹೊಂಟ ಇವನು. ಈ ಊರವ್ರ ಹತ್ರ ಏನ್ ಮಾಡ್ಬೇಕು ಅಂತ ಈ ನರಸಿಂಹ. ಬಟ್ಟೆ ಹಾಕೊಂಡ್ಯಾ? ಅಮ್ಮ ನಂಗೆ ಸ್ಕೂಲ್ಗೆ ಲೇಟ್ ಆಗತ್ತೆ. ಇಲ್ಲಿ ಅಲ್ವೇನೋ, ಬೇಗ ಹೋಗಿ ಬಂದ್ಬಿಡೋಣ. ಆಮೇಲೆ ನೀನ್ ಸ್ಕೂಲ್ಗೆ ಹೋಗುವಂತೆ. ಭಾನುವಾರ ರಜಾ ಇರುತ್ತಲ್ವಾ, ಅವತ್ತೋದ್ರೆ ಆಯ್ತು. ಅಯ್ಯೋ ದಡ್ಡ, ಶುಭ ದಿನ ಅನ್ನೋದು ನಮ್ಮ ಅನುಕೂಲಕ್ಕೆ ಬರುತ್ತೇನೋ? ಏನಂತದ್ದು ಶುಭ ದಿನ ಇವತ್ತು? ಯುಗ ದಿನ, ದೀಪಾವಳಿನ? ಅದ್ಯಾವುದೂ ಅಲ್ಲ, ಅದೆಲ್ಲದಕ್ಕಿಂತ ವಿಶೇಷವಾದ್ದು. ಇವತ್ತು ನಾನು ನಿಮ್ಮಪ್ಪ ಮದ್ವೆ ಆಗಿದ್ದಿನ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ. ಮತ್ತೆ ದೇವಸ್ಥಾನಕ್ಕೆ ನೀವಿಬ್ರು ತಾನೇ ಹೋಗ್ಬೇಕು? ನಿಮ್ಮ ಅಪ್ಪನ ಬಗ್ಗೆ ನಿಂಗೆ ಗೊತ್ತಲ್ವೇನೋ, ಅದಕ್ಕೆ ನಾನು ನೀನೇ ಹೋಗಿ ಬರೋಣ. ದೇವಸ್ಥಾನಕ್ಕೆ ಹೋಗಿ ದೇವ್ರ ಕೈ ಮುಗಿದ್ರೆ ನಿಜವಾಗ್ಲೂ ಒಳ್ಳೇದಾಗತ್ತ ಅಮ್ಮ? ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಹುಟ್ಟತ್ತೆ. ಹಾಗಾದ್ರೆ ಅಪ್ಪನ್ನು ಕರ್ಕೊಂಡೋಗನಮ್ಮ? ಅವ್ರು ಬರಲ್ಲ ಕಣೋ. ಅಮ್ಮ ಅಮ್ಮ ಅಪ್ಪನ್ನು ಕರ್ಕೊಂಡು ಹೋಗೋಣಮ್ಮ. ಬೇಡವೋ? ಅಮ್ಮ 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 ಅಪ್ಪನ್ನು ಕರ್ಕೊಂಡೋಗೋಣ. ಸರಿ, ಬೇಗ ಹೋಗಿ ಕರೆದ್ ಬಾ. ಅವ್ರು ಎಲ್ಲಿರ್ತಾರೆ ಅಂತ ಗೊತ್ತು ತಾನೇ? ಗೊತ್ತು ಗೊತ್ತು. ನಿನ್ನಂತ ಅಪ್ಪ ಇಲ್ಲ, ಲಾ 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 ಲಾ. ಬಾಳಲ್ಲಿ ನೀನೇ ಎಲ್ಲ. ಏನೋ ಇಲ್ಲಿ ತನಕ ಹುಡ್ಕೊಂಡ್ ಬಂದಿದ್ಯಾ? ಅಮ್ಮ ಕರೀತಿದ್ದಾರೆ. ಏನಂತೆ? ದೇವಸ್ಥಾನಕ್ಕೆ ಹೋಗ್ಬೇಕಂತೆ, ಅದಕ್ಕೆ ಕರ್ಕೊಂಡ್ ಬಾ ಅಂದ್ರು. ಏನ ದೇವ್ರ ಮೇಲಿಂದ ಸುರಿದ್ಬಿಟ್ಟವನೆ? ಯಾವ ಸುಖಕ್ಕೆ ಹೋಗ್ಬೇಕಂತೆ ದೇವಸ್ಥಾನಕ್ಕೆ? ಇವತ್ತು ನೀವು ಅಮ್ಮ ಮದ್ವೆ ಆಗಿದ್ದಿನ ಅಂತೆ, ಅದಕ್ಕೆ. ಇದೆಲ್ಲ ಚೆನ್ನಾಗಿ ನೆನಪಿರುತ್ತೆ ನಿಮ್ಮ ಅಮ್ಮಂಗೆ. ಅವಳನ್ನ ಕಟ್ಕೊಂಡ ಮೇಲೇನೆ ನಾನು ಬದುಕು ಹಿಂಗೆ ದರಿದ್ರ ಆಗಿದ್ದು. ಲೇ, ಅವಳಿಗೆ ಹೇಳು ನಾನು ಎಲ್ಗೂ ಬರಲ್ಲ ಅಂತ. ಹೇಳಿದ ಅರ್ಥ ಆಗ್ಲಿಲ್ವೇನೋ? ಮತ್ ಹೋಗು, ಯಾಕೆ ನಿಂತಿದ್ಯಾ? ರಾಜೀವ ಏನಂತಣ್ಣ? ಮಗ ಬೆಳಗ್ಗೆನೆ ಹುಡ್ಕೊಂಬಂದ್ಬಿಟ್ಟವನೆ. ಅವ್ರ ಅಮ್ಮ ಹೇಳಿ ಕಳ್ಸವಳೆ. ಯಾಕಂತೆ? ಏನೋ ಇವತ್ತು ಭಾರಿ ಮದುವೆ ಆಗಿದ್ದಿನ, ದೇವಸ್ಥಾನಕ್ಕೆ ಹೋಗೋಣ ಕರ್ಕೊಂಡ್ ಬಾ ನಿಮ್ಮಪ್ಪನ ಅಂತ ಹೇಳಿ ಕಳ್ಸವಳೆ. ಹೌದಾ ಅಣ್ಣ? ಮತ್ತೆ ನನ್ಗೆ ಹೇಳಲೇ ಇಲ್ಲ. ಹೇ, ನನಗೆ ಗೊತ್ತಿದ್ರೆ ಅಲ್ವಲ್ಲ ನಿನಗೆ ಹೇಳಕ್ಕೆ. ಸೀತಕ್ಕ ಹೇಳ್ದಂಗೆ ದೇವಸ್ಥಾನಕ್ಕೆ ಹೋಗಿ ಬರ್ಬೋದಿತ್ತೇನೋಪ್ಪ. ಅಲ್ಲ ಕಣ ಸಿಂಗ್ರಿ, ಹೆಂಡ್ತಿಗೊಂದು ಸೀರೆ ಕೊಡಿಸ್ಲಿಲ್ಲ, ರೌಕೆ ಕೊಡಿಸ್ಲಿಲ್ಲ, ಇನ್ನು ದೇವಸ್ಥಾನಕ್ಕೆ ಹೋಗಿ ಉಂಡಿಗೆ ಎಲ್ಲಿಂದಲ್ಲ ನಾನು ಕಾಸು ಹಾಕ್ಲಿ? ಇದೆಲ್ಲ ನಮ್ಗೆ ಸರಿ ಬರೋಕ್ಕಿಲ್ಲ. ಬೆಳಗ್ಗೆ ತಲೆ ತಿನ್ಬೇಡ, ನಡಿ ಕೆರೆ ಕಡೆ ಹೋಗ್ಬರುವ. ಓ ಅಣ್ಣ, ಮರ್ತೇ ಬಿಟ್ಟಿದ್ದೆ. ನಡಿ ನಡಿ, ಜೀವನದಲ್ಲಿ ಇದೊಂದಾದ್ರೂ ಕರೆಕ್ಟ್ ಟೈಮು ಮುಗಿಸೋಣ. ಬಂಗಾರದಂತ ಮಾತಾಡ್ದೆ ಕಣ. ನಿಮ್ಮಪ್ಪ ಬರಲಿಲ್ಲ ಅಂತ ಬೇಜಾರಾಗಬೇಡ. ಈ ಜಗತ್ತಲ್ಲಿ ಬದಲಾಗದೇ ಇರೋದನ್ನ ಒಪ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಅಷ್ಟೇ. ಏನ್ ಅಪರೂಪಕ್ಕೆ ಈ ಕಡೆ ಮುಖ ಮಾಡ್ಬಿಟ್ಟಿದ್ಯಲ್ಲ? ಏನಿಲ್ಲ ಪುರೋಹಿತ್ರೆ, ತುಂಬಾ ದಿನ ಆಗಿತ್ತು ದೇವಸ್ಥಾನಕ್ಕೆ ಬಂದು, ಅದಕ್ಕೆ ಬಂದ್ವಿ. ಇವತ್ತು ನಮ್ಮಮ್ಮ ಅಪ್ಪ ಮದ್ವೆ ಆಗಿದ್ದಿನ ಅಂತೆ, ಅದಕ್ಕೆ ಬಂದ್ವಿ ಅಲ್ವೇನಮ್ಮ? ಅದಕ್ಕೆ ನೋಡು, ಮಕ್ಕಳನ್ನ ದೇವ್ರು ಅನ್ನೋದು ಅವ್ರ ಬಾಯಲ್ಲಿ ಯಾವತ್ತೂ ಸುಳ್ಳು ಬರೋದಿಲ್ಲ. ಅದು ಸರಿ,
ಶಿವಪೂಜೆಯಲ್ಲಿ ಕರಡಿಗೆನೆ ಬಿಟ್ಟು ಬಂದ್ರು ಅನ್ನೋ ಹಾಗೆ ನಿನ್ ಗಂಡನ್ನೇ ಬಿಟ್ಟು ಬಂದಿದ್ಯಲ್ಲಮ್ಮ. ನರಸಿಂಹ ಎಲ್ಲಮ್ಮ? ಅವರು ಕೆಲ್ಸಕ್ಕೆ ಹೋಗಿದ್ದಾರೆ. ಇವತ್ತೇನಾದ್ರೂ ಪೂರ್ವದಲ್ಲಿಟ್ಟೋ ಸೂರ್ಯ ಪಶ್ಚಿಮದಲ್ಲಿಟ್ಟಿದ್ದಾನ ಹೇಗೆ? ಆ ಪುಣ್ಯಾತ್ಮ ಅಷ್ಟು ಬದಲಾಗಿದ್ದಾನೆ ಅಂದ್ರೆ ನನ್ನ ಕೈಲಿ ನಂಬಕ್ಕಾಗಲ್ಲ. ಆ ದೇವರು ನಿನ್ ಗಂಡನ್ಗೆ ಆದಷ್ಟು ಬೇಗ ಒಳ್ಳೆ ಬುದ್ಧಿ ಕೊಡ್ಲಿ. ನೀನು ಒಬ್ಳೆ ಕಷ್ಟಪಡ್ತಾನೇ ಇದೆಯಾ. ಸರಿ ಕೊಡಮ್ಮ ಪೂಜೆ ಸಾಮಾನು. ತಗೊಳಮ್ಮ ಮಂಗಳಾರತಿ. ತಗೋ ಸೀತಮ್ಮ. ಬರ್ತೀವಿ ಪುರೋಹಿತ್ರೆ. ಆಯ್ತು ಹೋಗಿ ಬನ್ನಿ. ನಡಿ. ತಗೋ. ಅಮ್ಮ, ನಿನ್ಗೊಂದ್ ಪ್ರಶ್ನೆ ಕೇಳಾ? ಕೇಳು. ಕುಂಕುಮನ ನನ್ನ ಹಣೆಗಿಟ್ಟೆ, ಹ್ಮ್ ನಿನ್ ಹಣೆಗೂ ಇಟ್ಕೊಂಡೆ, ಹ್ಮ್ ಮತ್ತೆ ತಾಳಿಗೆ ಕಿಟ್ಟೆ. ಗಂಡ ತಾಳಿ ಕಟ್ಟಿದ ಮೇಲೇನೆ ಮದ್ವೆ ಅಂತ ಆಗೋದು. ಹಾಗಾಗಿ ತಾಳಿ ಗಂಡನ್ ಸಂಕೇತ. ತಾಳಿ ಕುಂಕುಮ ಹಚ್ಚಿದ್ರೆ ಗಂಡಂಗೂ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ. ಅದಕ್ಕೆ ಇಟ್ಟೆ. ಮದ್ವೆ ಆದ ಹೆಣ್ಮಕ್ಳಿಗೆ ತಾಳಿ ಒಂಥರ ಲಕ್ಷಣ ಕೊಡತ್ತೆ. ದೇವ್ರೇ ಜೊತೆಲಿದ್ದಾರೆ ಅನ್ನೋ ಭಾವನೆ ಇರುತ್ತೆ. ಓ, ನಂಗೀಗ ಗೊತ್ತಾಯ್ತು ಅಪ್ಪ ಯಾಕೆ ಬರ್ಲಿಲ್ಲ ಅಂತ. ಏನ್ ಗೊತ್ತಾಯ್ತು? ತಾಳಿ ಅಂದ್ರೆ ಗಂಡ ಅಲ್ವಾ? ಹ್ಮ್. ನಿನ್ನ ಹತ್ರ ತಾಳಿ ಇದೆ, ಅದಕ್ಕೆ ನಾನಾಗ್ ಬರ್ಲಿ ಅಂತ ಅಪ್ಪ ಬಂದಿಲ್ಲ. ಎಷ್ಟೊಂದ್ ಜಾಣ ಆಗ್ಬಿಟ್ಟಿದೀಯ ನೀನು. ಈ ಜಾಣ ಮರಿಗೆ ಯಾರ ದೃಷ್ಟಿನೂ ಆಗ್ಬಾರ್ದು ಅಂತ ನಾನ್ ನಿನ್ಗೆ ದಾರ ಕಟ್ತೀನೀಗ. ಈ ಕಪ್ಪು ದಾರ, ಸರಿನಾ? ಅಮ್ಮ, ಇದನ್ ಯಾಕೆ ಕಟ್ದೆ? ನಮ್ಗಿಂತ ಚೆನ್ನಾಗಿರೋರ್ನ ನೋಡ್ದಾಗ ಜನ ಅಯ್ಯೋ ನಾವ್ಯಾಕೆ ಇವ್ರ ತರ ಇಲ್ಲ ಅಂತ ಕಣ್ಣು ಹಾಕ್ತಾರೆ. ಅಂತವ್ರು ಯಾರ ದೃಷ್ಟಿನೂ ನಿನ್ ಮೇಲ್ ಬೀಳ್ಬಾರ್ದು ಅಂತ ಈ ದಾರ ಕಟ್ಟಿದೀನಿ. ಮತ್ತೆ ನೀನ್ ಕಟ್ಕೊಂಡಿಲ್ಲ? ನನಗ್ ಕರಿಮಣಿ ಇದೆಯಲ್ಲ, ಅದು ದುಷ್ಟಶಕ್ತಿಗಳಿಂದ ದೂರ ಮಾಡತ್ತೆ, ಕೆಟ್ಟೋರ್ ದೃಷ್ಟಿಯಿಂದ ಪಾರ್ ಮಾಡತ್ತೆ. ನಿನ್ನ ಹೀಗೆ ಬಿಟ್ರೆ ಪ್ರಶ್ನೆ ಮೇಲ್ ಪ್ರಶ್ನೆ ಕೇಳ್ತಾನೆ ಇರ್ತೀಯ. ಆಮೇಲೆ ಮೇಷ್ಟ್ರು ಯಾಕೋ ರಾಜೀವ ಲೇಟು ಅಂತ ಹೇಳ್ಬಿಟ್ಟು ನಿನ್ನೆ ಪ್ರಶ್ನೆ ಕೇಳ್ತಾರೆ. ಸರಿ ಸರಿ ನಡಿ ಹೊರಡೋಣ. ಬ್ಯಾಗ್ ತಗೋ, ಸರಿಯಾಗಿ ಹಾಕೋ. ಜ್ಞಾನ ವಿಕಾಸ ಅಭ್ಯಾಸ ಬಲದಿಂದ ಸಾಧ್ಯ. ಜೀವನ ವಿಕಾಸ ಅನುಭವಗಳಿಂದ ಸಾಧ್ಯ. ವ್ಯಕ್ತಿತ್ವ ವಿಕಾಸ ಉತ್ತಮ ಗುಣಗಳಿಂದ ಸಾಧ್ಯ. ಇವೆಲ್ಲವೂ ಮನೋಬಲದಿಂದ ಸಾಧ್ಯ. ನೈಪುಣ್ಯತೆ ಇಲ್ಲದ ಜ್ಞಾನ ನಿರರ್ಥಕ. ಜ್ಞಾನವಿಲ್ಲದ ನೈಪುಣ್ಯತೆ ಅರ್ಥರಹಿತ. ನೈಪುಣ್ಯ ಜ್ಞಾನದಿಂದ ಕೂಡಿದ ಸಹಜ ಪ್ರತಿಭೆಗಳೇ ಸಮಾಜದ ಮುಖ್ಯ ಆಸ್ತಿ. ಅಂದ್ರೆ ನೀವುಗಳೇ ನಮ್ಮ ದೇಶದ ಶಕ್ತಿಯಾಗಿ ರೂಪುಗೊಳ್ಳೋದು. ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು. ಎಕ್ಸ್ಕ್ಯೂಸ್ ಮೀ ಸರ್. ಬನ್ನಿ. ಮೆಮೊ ಇದೆ ಸರ್. ನಾಳೆ ಪರಿಸರದ ಬಗ್ಗೆ, ಸ್ವಚ್ಛತೆ ಬಗ್ಗೆ ನಮ್ಮ ಶಾಲೆಯಿಂದ ಒಂದು ಆಂದೋಲನವನ್ನು ಹಮ್ಮಿಕೊಂಡಿದ್ದೇವೆ. ನೀವೆಲ್ಲರೂ ಬೆಳಗ್ಗೆ 9 ಗಂಟೆಗೆ ಯಾರು ತಪ್ಪದೆ ಬರಬೇಕು. ಗಂಧದ ಗುಡಿಯಲ್ಲಿ ಗಿಡಗಳ ನೆಡೋಣ, ಹಸಿರಲೆ ಎಲ್ಲರೂ ಉಸಿರನ್ನು ಕಾಣೋಣ. ಭೂತಾಯಿಯ ಒಡಲನ್ನು ತಣ್ಣಗೆ ಇಡೋಣ, ಮುಂದಿನ ಪೀಳಿಗೆಗೆ ಒಳಿತನ್ನು ಕೋರೋಣ. ಗಾಳಿ ಮಳೆಗೆ ಗಿಡ ಮರಗಳು ಬೇಕು, ನಿರ್ಲಕ್ಷ್ಯ ತೋರಿದ್ದು ಇನ್ನೂ ಸಾಕು. ನೀನು ನಮ್ಮೊಡನೆ ಹೆಜ್ಜೆ ಹಾಕು, ನೀನು ನಮ್ಮೊಡನೆ ಹೆಜ್ಜೆ ಹಾಕು. ಗಂಧದ ಗುಡಿಯಲ್ಲಿ ಗಿಡಗಳ ನೆಡೋಣ, ಹಸಿರಲೆ ಎಲ್ಲರೂ ಉಸಿರನ್ನು ಕಾಣೋಣ.
ಬಾರದೆ ಇರಲು, ಆಸ್ಪತ್ರೆಯನ್ನು ಸೇರದೆ ಇರಲು, ಶುದ್ಧವಾಗಿ ಇರಲಿ ನಮ್ಮೆಲ್ಲರ ಬಯಲು, ನಮ್ಮೆಲ್ಲರ ಉಡಲು. ಸ್ವಚ್ಛತೆಗೆ ಕೊಡಿ ಆದ್ಯತೆ, ಮಲಿನವ ದೂಡಿ ಆಚೆಗೆ, ಆರೋಗ್ಯವೇ ಭಾಗ್ಯ ಎನ್ನುತ್ತ ನಡೆಯೋಣ, ನಾವು ನಾಳೆಯ ಕಟ್ಟೋಣ. ವಿದ್ಯೆಗಿಂತ ದೇವರಿಲ್ಲ, ಅದ ಮರೆತರೆ ಕ್ಷಮೆಯಿಲ್ಲ. ನಿಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಿ ಬಂಧುಗಳೇ ನೀವೆಲ್ಲ. ಗುರಿಯಿದ್ದರೆ ಮುಂದೆ, ಗುರುವಿದ್ದರೆ ಹಿಂದೆ, ಅನುಮಾನವೇ ಇಲ್ಲ, ನಾಳೆಯು ನಮದೇ. ನಡೆ ಮುಂದೆ, ನಡೆ ಮುಂದೆ, ನುಗ್ಗಿ ನುಗ್ಗಿ ನಡೆ ಮುಂದೆ, ನಡೆ ಮುಂದೆ, ನಡೆ ಮುಂದೆ, ಹಿಗ್ಗಿ ಹಿಗ್ಗಿ ನಡೆ ಮುಂದೆ. ಗಂಧದ ಗುಡಿಯಲ್ಲಿ ಗಿಡಗಳ ನೆಡೋಣ, ಹಸಿರಲೆ ಎಲ್ಲರ ಉಸಿರನ್ನು ಕಾಣೋಣ. ಪಂಡ್ರಳ್ಳಿಯ ಪ್ರತಿಭೆಗಳ ಕಾರ್ಯವೈಖರಿಯನ್ನು ಮೆಚ್ಚಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರನ್ನ ಈ ಪುಷ್ಪದೊಂದಿಗೆ ಸ್ವಾಗತಿಸುತ್ತೇನೆ. ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನು ಆಡಬೇಕು ಅಂತ ಕೋರ್ಕೊಳ್ತೇನೆ. ಬೆಳೆಯುವ ಪೈರು ಮೊಳಕೆಯಲ್ಲೇ ಎಂಬ ಮಾತಿನಂತೆ ಈ ಊರಿನ ಈ ಶಾಲೆಯ ಮಕ್ಕಳು ನಾಳಿನ ಸಮಾಜಕ್ಕೆ ಏನನ್ನ ಕೊಡುಗೆ ಕೊಡ್ತೀವಿ ಅನ್ನೋದನ್ನ ಈಗಲೇ ನಿರೂಪಿಸಿದ್ದಾರೆ. ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಮಂಜುನಾಥ್ ನಾಯ್ಕ್ರವರ ಸಾರಥ್ಯದಲ್ಲಿ ನೀವೆಲ್ಲರೂ ಪರಿಶ್ರಮವನ್ನು ಹಾಕಿ ಈ ಗ್ರಾಮದ ಸ್ವಚ್ಛತೆ, ಪರಿಸರ, ಅದರ ಸಂರಕ್ಷಣೆಯ ಬಗ್ಗೆ ಅರಿವನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದೀರಿ. ಎಲ್ಲ ಕಾರ್ಯಕ್ರಮಗಳಲ್ಲೂ ಮುಂಚೂಣಿಯಲ್ಲಿದ್ದು ಪಂಡರಳ್ಳಿ ಪ್ರತಿಭೆಗಳು ಅನ್ನುವುದಕ್ಕೆ ನಿಜವಾದ ಅರ್ಥವನ್ನು ತಂದುಕೊಟ್ಟಿದ್ದೀರಿ. ರಾಜೀವ ಮತ್ತು ಅವನ ತಂಡ ವೇದಿಕೆಗೆ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ರಾಜೀವ ಒಬ್ಬ ಸಾಕು ಹಳ್ಳಿನ್ ಬೆಳಗೋಕೆ ಅಂತ ಬಂಗಾರದ ಮನುಷ್ಯ ಚಿತ್ರದಲ್ಲಿ ಹಾಡಿದೆ. ಮಕ್ಕಳೇ, ನೀವು ಈ ಗ್ರಾಮದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಸಹಿತ ರಾಜೀವನಂತೆ ಕೆಲಸವನ್ನ ಮಾಡಿ ನೀವು ಈ ಹಳ್ಳಿಯನ್ನು ಬೆಳಗಬೇಕು ಅನ್ನೋದು ನನ್ನ ಆಸೆ. ನರಸಿಂಹಣ್ಣ ಮಲ್ಗೆ ಅವನೇ, ಎಬ್ಬರಿಸಿದ್ರೆ ರೇಗಾಡ್ಬಿಡ್ತಾನೆ. ಏನು ಮಾಡೋದು? ಇರಲಿ, ಎಬ್ಬರಿಸ್ಬಿಡೋಣ. ನರಸಿಂಹಣ್ಣ, ನರಸಿಂಹಣ್ಣ, ಯಾರಲ್ಲ ಅದು? ನಾನಣ್ಣ. ನೀನೇನಲ್ಲ ಸಿಂಗ್ರಿ? ಹಾಂ, ಹೂನಣ್ಣ. ಒಳ್ಳೆ ಒಳ್ಳೆ ಕನ್ಸು ಕಾಣುವಾಗಲೇ ಬಂದು ಎಬ್ಬರಿಸ್ತಿಯಲ್ಲೋ? ಇವತ್ತೇನಣ್ಣ ಕನ್ಸು ಬಿತ್ತು? ಅದೇ ಬುಲೆಟ್ಟು, ಅದೇ ಗೌಡ್ರು ಕೊನೆ ಮಗಳು. ಅದು ಹೆಂಗೆಲ್ಲ ಕಂಡಿಡ್ದುಬಿಟ್ಟೆ? ಅದೆಂಗೋ ನೀನು ಕನ್ಸು ಹೇಳಣ್ಣ. ಅದೇ ಬುಲೆಟ್ ಅಲ್ಲಿ ಜುಮ್ ಅಂತ ಹೋಗ್ತಾ ಇದ್ವಾ, ಹಂಗೆ ಹೋಗ್ತಾನೇ ಇದ್ವಿ. ನಾನು ಮುಂದುಗಡೆ, ಅವಳು ನನ್ನ ಹಿಂದುಗಡೆ. ಏನ್ ಆನಂದ ಅಂತ್ಯ! ಮುಂದೆ ಮುಂದೆ ಏನಾಯ್ತು ಅಂತ ಹೇಳಣ್ಣ. ಮುಂದೆ ನೀನ್ ಬಂದೆ, ಕನ್ಸಲ್ಲೇ ಮುಗಿತು. ಸರಿ, ಏನ್ ಬಂದಿದ್ದು? ಗೊತ್ತಾಯ್ತಣ್ಣ ವಿಷಯ? ಹೇಳ. ರಾಜೀವನ್ಗೆ DC ಸಾಹೇಬ್ರು ಶಭಾಷ್ ಅಂದ್ರಂತೆ, ಮೆಡ್ಲು ಕೊಟ್ರಂತೆ. ನೀನ್ ಯಾಕಣ್ಣ ಹೋಗ್ಲಿಲ್ಲ? ಲೇ, ಅದೆಲ್ಲ ಒಂದು ಫಂಕ್ಷನ್ ಏನ್ಲ? ಮಕ್ಕಳು ಗಿಡ ನೆಟ್ರಂತೆ, ಅವ್ರು ಯಾರೋ ಬಂದು ಪಾಲ್ಕ ಕೊಟ್ರಂತೆ. ಲೇ, ಆ ಗಿಡ ನೆಟ್ಟು ಅದಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ಮರ ಆಗಿ ಫಲ ಕೊಟ್ರೆ ಅಲ್ಲ ಬಂಡವಾಳ ಗೊತ್ತಾಗೋದು. ಅದೆಲ್ಲ ಆಗ್ಬೇಕು ಅಂದ್ರೆ ಒಂದು ಶುರು ಅಂತ ಆಗ್ಬೇಕಲ್ಲಣ್ಣ. ಅದಕ್ಕೆ ಮೊದಲು ಗಿಡ ನೆಡ್ಬೇಕು ತಾನೆ. ಲೇ, ಇಂಥ ಗಿಡನೆಲ್ಲ ಎಷ್ಟು ನೆಟ್ಟಿಲ್ಲ ನಾನು ಸಣ್ಣ ವಯಸ್ಸಲ್ಲಿ. ಹೌದೇನಣ್ಣ? ಅವೆಲ್ಲ ಮರ ಆದ್ವಾ, ಫಲ ಕೊಟ್ವಾ? ಲೇ, ನಾನು ಬುಡಾನೇ ಅಲ್ಲಾಡ್ಬೇಕಾದ್ರೆ ಇನ್ ಗಿಡನೆಲ್ಲ ನೋಡ್ಲಿ. ಅಣ್ಣ ಹೇಳೋದು ಮರ್ತೆ,
ಆ ಜಗದೀಶಪ್ಪ ನೀನು ಹುಡ್ಕೊಂಡು ಮನೆ ತವ ಬಂದಿದ್ದಣವು. ಹೌದೇನ್ರ ಸಿಂಗ್ರಿ? ಹೌದಣವು. ನೀನೇನಾದ್ರೂ ಬಾಯಿಗೆ ಬಿಟ್ಟ? ಬುಡಕ್ ಕೊಡ್ಲಿಟ್ರೆ ಬುರುಡೆ ಮೇಲೆ ಬೀಳೋದು ಅಂತ ಗೊತ್ತಣವು. ನಾನು ಹೇಳ್ತೀನಾ? ಆ ಜಗದೀಶಪ್ಪ ನನ್ನನ್ನು ಹುಡ್ಕೊಂಡು ಇಲ್ಲಿ ತನಕ ಬರಕ್ ಮುಂಚೆ ನಾವು ಜಾಗ ಖಾಲಿ ಮಾಡುವ ನಡಿ. ಓ ಪಲ್ಲವಿ, ಅದೇನು ಇಲ್ಲಿ ತನಕ ಬಂದಿದ್ಯಾ? ಓ, ಕೈಯಲ್ಲೇನೋ ತಂದಿದ್ಯಾ? ಏನಿಲ್ಲ ಸೀತಮ್ಮ, ನಮ್ಮ ರಾಜೀವಂಗೆ ಅಷ್ಟು ಮಕ್ಳು ಮುಂದೆ DC ಸಾಹೇಬ್ರು, ಟೀಚರು ಎಲ್ಲ ಹಾಡಿ ಹೊಗಳಿದ್ರಂತಲ್ಲ, ಅದೇ ಖುಷಿಗೆ ರವೆ ಉಂಡೆ ಮಾಡಿದ್ದೆ, ನಿನ್ಗೂ ಕೊಡೋಣ ಅಂತ ತಗೊಂಡ್ ಬಂದೆ. ಪಲ್ಲವಿ, ಇದನ್ನೆಲ್ಲ ಏನಕ್ಕೆ ಮಾಡಕ್ ಹೋದೆ? ನಿಮ್ ಮನೇಲಿ ಏನ್ ಅನ್ಕೊಳ್ಳೋದಿಲ್ಲ. ನಂಗೆ ಯಾಕೋ ಇದೆಲ್ಲ ಅತಿ ಆಯ್ತು ಅನ್ನಿಸ್ತಿದೆ. ನಾವು ಬೇರೆ ನೀವು ಬೇರೆ ಅನ್ನೋದನ್ನ ಮೊದಲು ನಿನ್ ಮನ್ಸಿಂದ ಕಿತ್ತಾಕು. ಅವತ್ ನೀನ್ ಏನ್ ಹೇಳಿದ್ದೆ? ಉರಿಯೋ ಸೂರ್ಯ, ಹರಿಯೋ ನೀರು, ಕಾಪಾಡೋ ದೇವ್ರೇ ಮಾಡ್ದೇ ಇರೋ ವ್ಯತ್ಯಾಸನ ಅವ್ರುಗಳು ಮಾಡ್ತಾವ್ರೆ ಅಂದಿದ್ದೆ. ಈಗ ನೀನೇನ್ ಹೇಳ್ತಿದ್ಯಾ? ಆದ್ರೂ ನನ್ ಮನ್ಸಲ್ಲಿ ತುಂಬಾ ದಿನದಿಂದ ಒಂದು ವಿಷಯ ಕಾಡ್ತಿದೆ. ನನ್ನೂ ನನ್ನ ರಾಜೀವನ್ನು ಕಂಡ್ರೆ ನಿಂಗೇನ್ ಅಷ್ಟೊಂದು ಅತಿಯಾದ ಅಕ್ಕರೆ ಪ್ರೀತಿ ನನಗೆ ಅರ್ಥನೇ ಆಗ್ತಿಲ್ಲ. ಸೀತಮ್ಮ, ಇವತ್ ನನ್ನ ಮನ್ಸಲ್ಲಿರೋದನ್ನ ಹೇಳ್ಬಿಡ್ತೀನಿ. ನಿನಗೆ ಗೊತ್ತೋ ಗೊತ್ತಿಲ್ವೋ, ಈಗೊಂದು 8-10 ವರ್ಷದ ಹಿಂದೆ ನಮ್ಮಮ್ಮ ಗರ್ಭಿಣಿ ಆಗಿದ್ಲು. ಎಲ್ರೂ ಪಲ್ಲವಿಗೊಬ್ಬ ತಮ್ಮ ಬರ್ತಾನೆ, ಪಲ್ಲವಿಗೊಬ್ಬ ತಮ್ಮ ಬರ್ತಾನೆ ಅಂತ ಮಾತಾಡ್ತಿದ್ರು. ಅದುವರೆಗೂ ಒಂಟಿಯಾಗಿದ್ ನನಗೆ ನನ್ನ ಜೊತೆ ಆಟ ಆಡೋಕೆ, ಜಗಳ ಮಾಡೋಕೆ ಒಬ್ಬ ತಮ್ಮ ಬರ್ತಾನೆ ಅಂತ ತುಂಬಾ ಖುಷಿ ಪಟ್ಟಿದ್ದೆ. ಆದ್ರೆ ಆ ನನ್ ಕನ್ಸಿನ ತಮ್ಮ ನಮ್ಮಮ್ಮನ ಹೊಟ್ಟೆಲಿದ್ದಾಗ್ಲೇ ಕಣ್ಮುಚ್ಬಿಟ್ಟ. ಆಗ್ಲಿಂದ ರಾಜೀವನ್ ನೋಡ್ದಾಗ್ಲೆಲ್ಲ ನನ್ನ ತಮ್ಮನೇನೋ ಅನ್ಸ್ತಿತ್ತು. ನಮ್ಮಮ್ಮನ ಹೊಟ್ಟೆಲ್ ಹುಟ್ಟೋ ಬದಲು ನಿನ್ನ ಹೊಟ್ಟೆಲ್ ಹುಟ್ಟಿದ್ದಾನೆ ಅಂತ ಖುಷಿ ಪಡ್ತೀನಿ. ರಾಜೀವ ನನ್ನ ತಮ್ಮ, ನನ್ನ ತಮ್ಮ. ಎಷ್ಟು ಮುದ್ದು ಮನ್ಸು ಪಲ್ಲವಿ ನಿಂದು. ಅದ್ರಲ್ಲೂ ನಿಮ್ಮಂತ ಮನೆಯವರು ನಮ್ಮಂತ ಮನೆ ಮಗನ್ನ ನೋಡೋದು ಈ ರೀತಿ ತುಂಬಾನೇ ಅಪರೂಪ. ಒಂದ್ ಮಾತು ಹೇಳ, ಒಂದ್ ವೇಳೆ ನನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೂ ನನ್ನ ಮಗನ್ ತಾಯಿಯಾಗಿ ನೀನಿರ್ತೀಯ ಅನ್ನೋದೇ ಧೈರ್ಯ ನಂಗೆ.